ಇಲ್ಲಿ ಮುಂಚೆ ಏನಾಗಿತ್ತು, ಇಲ್ಲಿ ಬಿಲೋ ಅಂಡರ್ ಪಾಸ್, ಇಲ್ಲಿ ಮುಂಚೆ ಯೂ ಟರ್ನ್ ಎಲ್ಲ ಇತ್ತು, ರೋಡ್ ಇತ್ತು, ಸಿಗ್ನಲ್ ಇದ್ದಾಗ ಎಲ್ಲ ಸ್ಮೂತಾಗಿ ಓಡಾಡ್ತಿತ್ತು ಗಾಡಿ. ಇಲ್ಲಿ ಏನು ಮಾಡಿದ್ದಾರೆ, ಇವಾಗ ಎಲ್ಲ ಕಡೆ ಡಿವೈಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಲೋಸ್ ಮಾಡೋದ್ರಿಂದ ಹೆಣ್ಮಕ್ಳಾಗಲಿ ವಯಸ್ಸಾಗಿರೋರಾಗಲಿ ದಾಟೋದಕ್ಕೆ ಭಾಳ ಕಷ್ಟ. ನಾನು ಆಲ್ರೆಡಿ ವೀಡಿಯೋ ಮಾಡಿ ಮುಂಚೆ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ, ಬಟ್ ಯಾರೂ ಅದಕ್ಕೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇವಾಗ ಹೆಂಗೆ ದಾಟ್ಬೇಕು ಹೇಳಿ ಇದೆಲ್ಲ ಈ ಥರ ಮಾಡಿದ್ರೆ? ಇದೊಂದೇ ಅಲ್ಲ, ಫುಲ್ ಸ್ಟ್ರೆಚ್ಚು ಅಂಟಿಲ್ ಸಿಲ್ಬೋರ್ಡ್ ಬಿ ಟಿ ಎಮ್ವರೆಗೂ ನಿಮಗೆಲ್ಲೂ ಇದೇ ಡಿವೈಡ್ರೇ ಕಾಣಲ್ಲ. ಎಕ್ಸಾಂಪಲ್ ಏನಿಲ್ಲ, ಅವ್ರು ಮಾಡೋದು ಬನಶಂಕರಿ ಕಡೆ ಎಲ್ಲ ಮಾಡಿದ್ದಾರೆ, ಗ್ಯಾಪ್ ಮಾಡಿದ್ದಾರೆ. ಅದ್ರ ಗ್ಯಾಪ್ ಮಾಡಿದರೆ ಜಾಗ ಸಿಗ್ತಾ ಇತ್ತು. ಈಗ ಹಾಸ್ಪಿಟ್ಲ್ ಹೋಗೋರಾಗಲಿ ಬೇರೆಯವ್ರು ಹೆಂಗೆ ಹೋಗ್ತಾರೆ ಹೇಳಿ? ಭಾಳ ಕಷ್ಟ ಇದು. ಈಗ ನಡ್ಕೊಂಡು ಹೋಗೋಕ್ಕೂ ತುಂಬ ದೂರ ಇದೆ. ಸೊ ಏನಿಲ್ಲ ಅಂದ್ರೆ 2 ಕಿಲೋಮೀಟರ್ ನಡಿಬೇಕು. ಒಂದು ಇಲ್ಲಿ ನಾರ್ಮಲ್ ಏರಿಯಾ ಆಗಿದ್ರೆ ನಾವು ಓಕೆ ಅಪ್ಪ ಪರವಾಗಿಲ್ಲ ಅನ್ಬೋದಿತ್ತು. ಬಟ್ ಇದು ಒಂದು ದೊಡ್ಡ ಆಸ್ಪತ್ರೆ ಸರ್, ಇಲ್ಲಿ ಬರುವಂಥವ್ರು ರೋಗಿಗಳೇ ಆಗಿರ್ತಾರೆ. ಕರೆಕ್ಟ್ ಮೇಡಮ್, ಅದೇ ನಾನು ಹೇಳಿದೆ. ಇದು ಹಾಸ್ಪಿಟ್ಲಿಗೆ ಬರೋರು ಹೆಣ್ಮಕ್ಳು ಜಾಸ್ತಿ ಜನ ಬೇರೆ ಓಡಾಡ್ತಾರೆ. ಬಸ್ ಸ್ಟ್ಯಾಂಡ್ ಇದೆ, ಇದು ಕನ್ವೀನಿಯನ್ಸ್ ಇದೊಂದೇ ಇರೋದು ಆಪ್ಷನ್ನು. ಇವಾಗ ಯಾರು ಆಟೋಲ್ಲಿ ಬರಬೇಕಂದ್ರೂ ಅವ್ನು ಯೂಟರ್ನ್ ತೊಗೊಂಡ್ಬರ್ಬೇಕು. ಎಮರ್ಜೆನ್ಸಿ ಇನ್ನೊಂದು ಏನಂದರೆ ಆ್ಯಂಬುಲೆನ್ಸ್ ಇದೆ ಅಂದ್ಕೊಳ್ಳಿ, ಎಮರ್ಜೆನ್ಸಿಗೆ ಇಲ್ಲಿತ್ತು ಎಕ್ಸಿಟ್ ಮುಂಚೆ ಎಲ್ಲ ಹಿಂಗೆ ಬರ್ತಾಯಿದ್ರು. ಇವಾಗ ಅದು ಕೂಡ ಕ್ಲೋಸ್ ಆಗಿದೆ. ಎಲ್ಲ ಹಿಂಗೆ ಬಂದು ಹಿಂಗೆ ಬರ್ತಾರೆ ಎಲ್ಲ ಯೂಟರ್ನ್ ತೊಗೊಂಡು. ಏನು ಟೂ ವೀಲರ್ ಗಾಡಿ ಇರೋರಾದರೆ ಓಕೆ ಯೂಟರ್ನ್ ತೊಗೊಂಡ್ಬರ್ತಾರೆ. ಇವಾಗ ಮನುಷ್ಯರಾದರೆ ಯೂಟರ್ನ್ ತೊಗೊಂಡು ಬರ್ತಾರೆ. ತಿರ್ಗಾ ಅವ್ರಿಗೆ ಎಮರ್ಜೆನ್ಸಿ ಎಗ್ರಿ ಬೀಳ್ತಾರೆ. ಇಲ್ಲಿ ಬಿದ್ದಾಗ ಅದೊಂದು ಇನ್ನೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಾನೆ. ಅದಕ್ಕೆ ಯಾರು ಖರ್ಚು ಹೊಣೆ ಕೊಡ್ತಾರೆ? ಅದಷ್ಟು ಕಾಮನ್ ಸೆನ್ಸ್ ಬೇಡವಾ? ಮುಂಚೆ ಇತ್ತು, ಅವರೇ ಕ್ಲೋಸ್ ಮಾಡಿಟ್ಟಿದ್ದಾರೆ ಇವಾಗ ತಿರ್ಗಾ. ಸರ್ ನೀವು ಹೇಳಿದ್ರಿ ನಾವು ಒಂದಷ್ಟು ಇನ್ಫಾರ್ಮೇಶನ್ ತಿಳಿಸೋಕೆ ಟ್ರೈ ಮಾಡಿದ್ವಿ, ವಿಡಿಯೋ ಎಲ್ಲ ಮಾಡಿದ್ರಿ ಅಂತ. ಅವಾಗ ನಿಮಗೆ ಹೇಗೆ ರಿಪ್ಲೈ ಬಂತು, ರೆಸ್ಪಾನ್ಸ್ ಏನಾದರೂ ಮಾಡಿದ್ರ? ರೆಸ್ಪಾನ್ಸ್ ಆ್ಯಕ್ಚುಲಿ ನಾನು ಮೀಡಿಯಾಕ್ಕೆ ಕಳಿಸಿದ್ದೆ, ಅವ್ರು ಅದಕ್ಕೇನು ರೆಸ್ಪಾನ್ಸೇ ಮಾಡಿಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಇಲ್ಲ, ಅಧಿಕಾರಿಗೆ ನಾನು ಟ್ರೈ ಮಾಡಿಲ್ಲ, ಬಟ್ ಈವನ್ ಫಾರ್ ಎ ಪ್ರೆಸ್ ಮೀಡಿಯಾ ಐ ಟ್ರೈಡ್, ದಟ್ಸ್ ಆಲ್.